ಶ್ರೀಯುತ ರಂಜಾನ್ ದರ್ಗಾ ಅವರ 21ನೇ ಲೇಖನ ಕಾಯಕ ಜೀವಿಗಳ ಸಂಘಟನೆ. ಅವರು ಬರೀಲಿಕ್ಕೆ ಶುರು ಮಾಡ್ತಾರ. ಬಸವಣ್ಣನವರು ಜನಿಸಿದ್ದು ಅಗ್ರಹಾರ ಆಗಿದ್ದ ಬಾಗೇವಾಡಿಯ ಪುರವರಾಧೀಶ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಉನ್ನತ ಕುಲ ಅಂತೇಳಿ ಕರೆಸಿಕೊಳ್ಳುವಂತ ಬ್ರಾಹ್ಮಣ ಕುಲದೊಳಗ ಧಾರ್ಮಿಕ ಅಧಿಕಾರ, ವೇದಾಗಮಗಳ ಜ್ಞಾನ ಮತ್ತು ಸಂಪತ್ತು ತುಂಬಿದ ಮನೆತನದೊಳಗ. ಆದ್ರೆ ಬಸವಣ್ಣನವರಿಗೆ ಇದಾವುದರ ಪರಿವೇ ಇರಲಿಲ್ಲ. ಶೂದ್ರರ ಮತ್ತು ಪಂಚಮರ ಸಾಮಾಜಿಕ ನ್ಯಾಯದ ಪ್ರಶ್ನೆ ಮಾತ್ರ ಅವರನ್ನ ಬಾಧಿಸ್ತಿತ್ತು. ಅದಕ್ಕಾಗಿ ಅವರು ಉತ್ತರ ಕಂಡುಕೊಳ್ಳಲೇಬೇಕಾಗಿತ್ತು. ಅದಕ್ಕಾಗಿ ಅವರು ಬ್ರಾಹ್ಮಣ್ಯವನ್ನ, ಸಂಪತ್ತನ್ನ ಮತ್ತು ನಂತರ ಕಲ್ಯಾಣದ ಪ್ರಧಾನಿ ಪದವಿಯನ್ನು ಬಿಟ್ಟು ಕೊಡಬೇಕಾತು. ಶೋಷಣೆಯೊಳಗ ಬಹುಮುಖ್ಯ ಪಾತ್ರ ವಹಿಸ್ತಾ ಶೂದ್ರರು ಮತ್ತು ಪಂಚಮರು ಯಾವತ್ತಿಗೂ ಆರ್ಥಿಕವಾಗಿ ದುರ್ಬಲರಾಗೇ ಉಳಿಯುವಂತ ಸ್ಥಿತಿಯನ್ನ ನಿರ್ಮಿಸಿದ ವರ್ಣ ವ್ಯವಸ್ಥೆಯನ್ನ ಗಟ್ಟಿ ಮಾಡಿದ ಮನುಸ್ಮೃತಿಯ ಕ್ರೌರ್ಯದ ವಿರುದ್ಧ ಹೋರಾಡ್ತಾ ದಯಾ ಸಂಸ್ಕೃತಿಯನ್ನ ಸಾಮಾಜೀಕರಣಗೊಳಿಸಿ ಬದುಕಿನ ಎಲ್ಲ ಸ್ತರಗಳೊಳಗ ಶೋಷಣೆಯನ್ನ ನಿರ್ನಾಮಗೊಳಿಸೋದೇ ಬಸವಣ್ಣನವರ ಗುರಿಯಾಗಿತ್ತು. ಬಸವಣ್ಣನವರು ಅಗ್ರಹಾರದೊಳಗ ಬ್ರಾಹ್ಮಣ ಬಾಲಕನಾಗಿ ವೈದಿಕರ ತಾರತಮ್ಯ ಭಾವವನ್ನ ಅರಿತುಕೊಂಡ್ರು. ವಿಶ್ವಮಾನವರಾಗಿ ಸಮಾಜದ ಮೇಲಿನ ಆ ತಾರತಮ್ಯ ಭಾವದ ದುಷ್ಪರಿಣಾಮವನ್ನ ಕಂಡುಕೊಂಡ್ರು. ಈ ಹಿನ್ನೆಲೆಯೊಳಗ ಜಗತ್ತಿನೊಳಗ ಕಾಯಕ ಜೀವಿಗಳ ಸಂಘಟನೆ ಮಾಡೋದ್ರೊಳಗ ಬಸವಣ್ಣನವರು ಮೊದಲಿಗರು ಅನ್ಬಹುದು. ಅಲ್ಲಿವರೆಗೆ ಜಗತ್ತಿನ ಯಾವುದೇ ಮೂಲೆಯೊಳಗೂ ಕಾಯಕ ಜೀವಿಗಳ ಸಂಘಟನೆ ಆಗಿರ್ಲಿಲ್ಲ. ಜಗತ್ತಿನ ಇತಿಹಾಸ ವರ್ಗ ಹೋರಾಟಗಳ ಇತಿಹಾಸನೇ ಆಗ್ಯದ ಅಂತ 19ನೇ ಶತಮಾನದೊಳಗ ಕಾರ್ಲ್ ಮಾರ್ಕ್ಸ್ ಹೇಳ್ತಾರ. ಕಾಯಕ ಜೀವಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಸದಾ ಹೋರಾಡ್ತಾ ಬಂದಾರ ಅನ್ನೋದನ್ನ 12ನೇ ಶತಮಾನದೊಳಗೆ ಬಸವಣ್ಣ ಕಂಡುಕೊಂಡ. ಕಾಯಕ ಜೀವಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಸದಾ ಹೋರಾಡ್ತಾ ಬಂದಾರ ಅನ್ನೋದನ್ನ 12ನೇ ಶತಮಾನದೊಳಗೆ ಕಂಡುಕೊಂಡಿದ್ರು ಬಸವಣ್ಣ. ಯಾವುದೇ ಆರ್ಥಿಕ ಶಕ್ತಿನೂ ಇಲ್ಲದ ಕಾಯಕ ಜೀವಿಗಳ ಆತ್ಮಸ್ಥೈರ್ಯದ ಮೇಲೆ ಹೊಸ ಸಮಾನತೆಯ ಸಿದ್ಧಾಂತವನ್ನ ರೂಪಿಸಿದ್ರು. ಅಲ್ಲಿವರೆಗೆ ಭಾರತೀಯ ಸಮಾಜೋ ಧಾರ್ಮಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯೊಳಗ ಈ ಕಾಯಕ ಜೀವಿಗಳಿಗೆ ಯಾವುದೇ ಸ್ಥಾನ ಇರಲಿಲ್ಲ. ಆದ್ರ ಕಾಯಕ ಜೀವಿಗಳಿಂದ ಮಾತ್ರ ಈ ಜಗತ್ತನ್ನ ಬದಲಿಸಲಿಕ್ಕೆ ಸಾಧ್ಯ ಅನ್ನುವಂತ ಸತ್ಯವನ್ನ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟವರೊಳಗ ಬಸವಣ್ಣನವರು ಮೊದಲಿಗರು. ಸಾಮಾಜಿಕ ಮನೋವಿಜ್ಞಾನಿ ಡಾಕ್ಟರ್ ಬಿ ಕೃಷ್ಣಮೂರ್ತಿ ಅವರು ಹೇಳೋ ಹಂಗ, ಸಮಯವಿಲ್ಲ ನನಗೆ ನನ್ನ ಅರಿಯಲು, ಸದಾ ಸ್ವತಂತ್ರನ ದಣಿಗಳಿಗಾಗಿ ದುಡಿಯಲು ಅನ್ನೋದು ಬಡವರ ಜೀವನ ವಿಧಾನ ಆಗಿತ್ತು. ಆದ್ರ ಆಂತರ್ಯದೊಳಗ ಸಂಘರ್ಷದ ಕಿಡಿ ಸಿಡಿತಾನೇ ಇತ್ತು. ನಿರಂತರ ಶೋಷಣೆಯ ವಿರುದ್ಧ ಕಾಯಕ ಜೀವಿಗಳು ಒಂದಾಗೋದು ಐತಿಹಾಸಿಕ ಅನಿವಾರ್ಯತೆ ಆಗಿತ್ತು ಅನ್ನೋದನ್ನ ಮಹಾನುಭಾವಿ ಬಸವಣ್ಣನವರಿಗೆ ಅರಿವಾಗದೇ ಇರಲಿಲ್ಲ. ಬಸವಣ್ಣನವರು ಈ ಅರಿವನ್ನ ಪಡೆದಂತ ಬಗೆ ಅನುಪಮ. ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ ಅಂತ ಬಸವಣ್ಣನವರು ತಿಳಿಸ್ತಾರ. ಜಂಗಮ ಅನ್ನುವಂತ ಸಕಲ ಜೀವಾತ್ಮರಿಂದ ಕೂಡಿದ ಲೋಕದ ಹಿತ ಸಾಧನೆನ ಅವರಿಗೆ ಪೂಜೆ ಆಗಿತ್ತು. ಸಕಲ ಜೀವಾತ್ಮರು ಆನಂದಮಯವಾಗಿ ಬದುಕೋ ಹಂಗ ಈ ಜಗತ್ತನ್ನ ಕಾಯಕ ಜೀವಿಗಳ ಶಕ್ತಿಯಿಂದ ವ್ಯವಸ್ಥಿತಗೊಳಿಸೋದ ಬಸವಣ್ಣನವರ ಬಹುದೊಡ್ಡ ಕನಸು.